ಮಹಿಳಾ ವಿಶ್ವಕಪ್ ಫೈನಲ್ಗೆ ಟೀಮ್ ಇಂಡಿಯಾ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧವಾಗಿ ರೋಚಕ ಜಯವನ್ನು ಕಂಡಿದೆ. ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಭಾರತಕ್ಕೆ 5 ವಿಕೆಟ್ಗಳ ದಾಖಲೆಯ ಗೆಲುವು ದಿಕ್ಕಿರುವಂತದ್ದು. ನವಿ ಮುಂಬೈನಲ್ಲಿ ನಡೆದಂತಹ ಸೆಮಿಫೈನಲ್ ಪಂದ್ಯ ರೋಚಕ ಹಣಾಹಣಿಯನ್ನ ಕಂಡಿದ್ವಿ. ಭಾರತಕ್ಕೆ 339 ರನ್ಗಳ ಟಾರ್ಗೆಟ್ ಅನ್ನ ಆಸ್ಟ್ರೇಲಿಯಾ ನೀಡಿತು. 48.3 ಓವರ್ಗಳಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ. ಇನ್ನು ಭಾರತದ ಪರವಾಗಿ ಶತಕ ಸಿಡಿಸಿ ಮಿಂಚಿರುವಂತಹ ಜೆಮಿಮಾ ರೋಡ್ರಿಗಸ್, ಫೈನಲ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾ ತಂಡಗಳು ಎರಡು ಕೂಡ ಸೆಣಸಾಟವನ್ನು ನಡೆಸಲಿದೆ. ಇದೇ ನವೆಂಬರ್ 2ರಂದು ಭಾನುವಾರ ಈ ಒಂದು ಫೈನಲ್ ಪಂದ್ಯ ನಡೆಯಲಿದೆ. ಇದು ಒಂದು ರೀತಿಯಲ್ಲಿ ರೋಚಕ ಪಂದ್ಯ ಅಂತ ಹೇಳಿದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಹಿಂದೆ 330 ರನ್ಗಳನ್ನ ಟಾರ್ಗೆಟ್ಗಳನ್ನ ರೀಚ್ ಮಾಡಿದ್ರು. ಆದ್ರೆ ಭಾರತ ರೆಕಾರ್ಡ್ ಬ್ರೇಕ್ ಮಾಡಿದ 339 ರನ್ಗಳ ಟಾರ್ಗೆಟ್ ಅನ್ನ ರೀಚ್ ಮಾಡೋದ್ರಲ್ಲಿ ಸಫಲರಾಗಿದೆ. ಜೊತೆಗೆ ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ಭಾರತದ ಪರವಾಗಿ ಜೆಮಿಮಾ ರೋಡ್ರಿಗಸ್ 127 ರನ್ಗಳನ್ನ ಸಿಡಿಸಿದ್ರು. ಇದರಲ್ಲಿ 14 ಸ್ಕೋರ್ಗಳು ಇರುವಂಥದ್ದು, ಬೌಂಡ್ರಿಯನ್ನ ಹೊಡೆದಿದ್ದಾರೆ. ಜೊತೆಗೆ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಕೂಡ 88 ಎಸೆತಗಳಲ್ಲಿ 89 ರನ್ಗಳನ್ನ ಬಾರಿಸಿದ್ರು. ಒಂದು ರೀತಿಯಲ್ಲಿ ಸಾಂಘಿಕ ಪ್ರದರ್ಶನ ಸಿಕ್ಕಿದೆ. ಭಾರತದ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ಸೆಮಿಫೈನಲ್ ಪಂದ್ಯದಲ್ಲಿ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕು ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸ್ಮಿತಿ ಮಂದಣ್ಣ ಸ್ವಲ್ಪ ಮಟ್ಟಿಗೆ ನಿರಾಸೆಯನ್ನು ಮೂಡಿಸಿದ್ರು. ಯಾಕಂದ್ರೆ 24 ಎಸೆತಗಳಲ್ಲಿ ಕೇವಲ 24 ರನ್ಗಳನ್ನ ಹೊಡೆದು ಔಟ್ ಆಗಿದ್ರು. ತದನಂತರದಲ್ಲಿ ಬಂದಂತಹ ಜೆಮಿಮಾ ರೋಡ್ರಿಗಸ್ ಹಾಗೇನೆ ಹರ್ಮನ್ ಪ್ರೀತ್ ಕೌರ್ ಒಂದು ರೀತಿಯಲ್ಲಿ ಸಾಂಘಿಕ ಪ್ರದರ್ಶನವನ್ನು ನೀಡಿದ್ದಾರೆ. ಜವಾಬ್ದಾರಿ ಯುದ್ಧದ ಆಟವನ್ನ ಆಡಿ ಭಾರತವನ್ನ ಗೆಲುವಿನ ದಿಕ್ಕಿನತ್ತ ತೆಗೆದುಕೊಳ್ಳೋ ಹೋಗೋದಕ್ಕೆ ಒಂದು ಸಾಥ್ ನೀಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಜೆಮಿಮಾ ರೋಡ್ರಿಗಸ್ ಫೈನಲ್ ಅಂದ್ರೆ ಪಂದ್ಯಕ್ಕೆ ಏನು ಕಾಲಿಡಬೇಕು ಅದಕ್ಕೆ ಮುನ್ನಡಿ ಬರೆಯೋದಕ್ಕೂ ಕೂಡ ಅವರು ಸಾಕ್ಷಿಯಾಗಿದ್ದಾರೆ. ಕೊನೆಯ ತನಕನೂ ಕೂಡ ಕ್ರೀಸ್ನಲ್ಲೇ ಇದ್ದು ತಂಡವನ್ನ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಈ ಹಿಂದೆ 330 ರನ್ಗಳ ದೊಡ್ಡ ಮೊತ್ತವನ್ನ ಚೇಸ್ ಮಾಡಿದ್ರು. ಆದ್ರೆ ಇದೇ ಈಗ ರೆಕಾರ್ಡ್ ಬ್ರೇಕಿಂಗ್ ಆಗಿರುವಂಥದ್ದು. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಣ 339 ರನ್ಗಳನ್ನ ಟಾರ್ಗೆಟ್ ಅನ್ನ ಭಾರತ ಚೇಸ್ ಮಾಡಿದೆ. ಇದು ವುಮೆನ್ಸ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಅನ್ನ ಚೇಸ್ ಮಾಡಿರುವಂತಹ ದಾಖಲೆ ಈಗ ಭಾರತ ಬರೆದಿರುವಂಥದ್ದು. ಈ ಹಿಂದೆ ಲೀಗ್ ಹಂತದಲ್ಲಿ ಇದೇ ಭಾರತ 300ಕ್ಕೂ ಅಧಿಕ ರನ್ಗಳನ್ನ ಟಾರ್ಗೆಟ್ ಕೊಟ್ಟಿದ್ದು. ಆ ಒಂದು ಟಾರ್ಗೆಟ್ ಅನ್ನ ಆಸ್ಟ್ರೇಲಿಯಾ ಚೇಸ್ ಮಾಡಿತ್ತು. ಹೀಗಾಗಿ ಎಲ್ಲೋ ಒಂದ್ ಕಡೆಯಲ್ಲಿ ಭಾರತದ ಬೌಲರ್ಗಳು ಎಡವುತ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗಳಿತ್ತು. ಅದೇ ಸಂದರ್ಭದಲ್ಲಿ ಭಾರತ ಈ ಬಾರಿಯ ಈ ಒಂದು ಫೈನಲ್ ಪಂದ್ಯದ ಸೆಮಿಫೈನಲ್ ಪಂದ್ಯದಲ್ಲಿ 339 ರನ್ಗಳನ್ನ ನೀಡಿರುವಂಥದ್ದು. ಇದು ಎಲ್ಲೋ ಒಂದ್ ಕಡೆಯಲ್ಲಿ ಭಾರತ ಸೋಲುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಯಾಕಂದ್ರೆ ಅದ್ಭುತವಾದಂತಹ ಬೌಲಿಂಗ್ ಅನ್ನ ಆಸ್ಟ್ರೇಲಿಯಾ ತಂಡ ಮಾಡುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಇವತ್ತಿನ ಸೆಮಿಫೈನಲ್ ಪಂದ್ಯದಲ್ಲಿ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿರುವಂತಹ ಮಹಿಳೆಯರು ಒಂದು ವಿನ್ನಿಂಗ್ ಆಟವನ್ನು ಆಡಿದ್ದಾರೆ. ಫೈನಲ್ಗೆ ಲಗ್ಗೆ ಇಟ್ಟಿರುವಂಥದ್ದು. ದೀಪ್ತಿ ಶರ್ಮಾ 17 ಎಸೆತದಲ್ಲಿ 24 ರನ್ಗಳನ್ನ ಹೊಡೆದಿದ್ರು. ಇನ್ನೊಂದ್ ಕಡೆಯಲ್ಲಿ ರಿಚಾ ಘೋಷ್ ಇವರು ಕೂಡ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡ್ತಾರೆ. ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾರೆ. ಇವರು ಕೂಡ ಆಡಿರುವಂತಹ 16 ಎಸೆತದಲ್ಲಿ 26 ರನ್ಗಳನ್ನ ಕಲೆ ಹಾಕೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ. ಇದರಲ್ಲಿ 2 ಸಿಕ್ಸರ್ 2 ಬೌಂಡರಿ ಒಂದು ಕಲೆ ಹಾಕಿದ್ದಾರೆ. ಒಟ್ನಲ್ಲಿ ಭಾರತ ಈಗ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದಿರುವಂಥದ್ದು. ಫೈನಲ್ಗೆ ಲಗ್ಗೆ ಇಟ್ಟಿದೆ. ಫೈನಲ್ನಲ್ಲಿ ಭಾರತ ಹಾಗೇನೆ ದಕ್ಷಿಣ ಆಫ್ರಿಕಾ ತಂಡಗಳು ಸೆಣಸಾಟವನ್ನು ನಡೆಸಲಿದೆ. ಇದೇ ನವೆಂಬರ್ 2ರಂದು ಫೈನಲ್ ಪಂದ್ಯ ನಡೆಯುತ್ತೆ. ಈ ಒಂದು ಪಂದ್ಯದಲ್ಲಿ ಯಾರು ಗೆಲ್ಲುತ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಈಗ ಶುರುವಾಗಿದೆ.